ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ದಸರಾ ಹಬ್ಬದ 3ನೇ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ಇರುತ್ತೆ. ಇದು ದುರ್ಗೆಯ 3ನೇ ಅವತಾರ. ಈ ದೇವಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ, ಜೊತೆಗೆ ಧನಧಾನ್ಯ ಸಮೃದ್ಧಿ ಕೂಡ ಸಿಗುತ್ತೆ. ಹಾಗಾಗಿ ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ನಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಈ ಬ್ರಹ್ಮಚಾರಿಣಿ ರೂಪದಲ್ಲಿ, ಅಂದರೆ 2ನೇ ದಿನ ಬ್ರಹ್ಮಚಾರಿಣಿ ರೂಪದಲ್ಲಿರ್ತಾಳಲ್ಲ, ಕಠಿಣ ತಪಸ್ಸನ್ನು ಮಾಡ್ತಕ್ಕಂಥ ಪಾರ್ವತಿ ದೇವಿ ಅವಳ ಒಂದು ಕಠಿಣ ತಪಸ್ಸನ್ನು ಕಂಡು ಎಲ್ಲ ದೇವಾನುದೇವತೆಗಳು ಶಿವನಿಗೆ ಹೋಗಿ ತಿಳಿಸ್ತಾರೆ. ನಿನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ ಪಾರ್ವತಿ, ನೀನು ಅವಳನ್ನು ಮದುವೆ ಆಗು ಅಂತ ಹೇಳಿದಾಗ ಶಿವ ಒಪ್ಕೊಂಡು ಅವಳನ್ನ ಮದುವೆ ಆಗೋಕ್ಕೆ ರೆಡಿ ಆಗ್ತಾನೆ. ಅದೇ ಸಂದರ್ಭದಲ್ಲಿ ಮನೆಯ ಒಂದು ಪಾರ್ವತಿ ದೇವಿಯ ಮನೆಯಲ್ಲಿ ಮದುವೆಯ ಸಂಭ್ರಮ ನಡೆದಾಗ ಮದುಮಗನಾಗಿ ಬಂದಂತಹ ಶಿವ ಉಗ್ರ ರೂಪದಲ್ಲಿ ಬರ್ತಾನೆ. ಅವನ ಹಿಂದೆ ಅನೇಕ ಪಿಶಾಚಿಗಳು, ಸ್ಮಶಾನದಲ್ಲಿರ್ತಕ್ಕಂತಹ ಭೂತಗಳು, ಆತನ ಉಗ್ರ ರೂಪ, ಆತನ ಒಂದು ವೇಷ ಎಲ್ಲವನ್ನು ಕಂಡು ಅಲ್ಲಿರ್ತಕ್ಕಂಥವರೆಲ್ಲ ಭಯ ಪಡ್ತಾರೆ. ಆಗ ಪಾರ್ವತಿ ದೇವಿ ತಾಯಿ ಕೂಡ ಭಯಭೀತಳಾಗ್ತಾಳೆ. ಇದನ್ನೆಲ್ಲ ಅರ್ಥಂತಹ ಪಾರ್ವತಿ ದೇವಿ ಈ ಒಂದು ಚಂದ್ರಘಂಟಾ ದೇವಿಯ ಅವತಾರವನ್ನು ತಾಳ್ತಾಳೆ. ಅಂದರೆ ಚಿನ್ನದ ಮೈಬಣ್ಣ ಹೊಂದಿ 10 ತೋಳುಗಳನ್ನು ಹೊಂದಿದಂತಹ ಆದಿಶಕ್ತಿ ಅವಳ ಉಗ್ರ ರೂಪವನ್ನು ಕಂಡು ಶಿವನಿಗೆ ಹೇಳ್ತಾಳೆ, ನೀನು ದಯವಿಟ್ಟು ನಿನ್ನ ಉಗ್ರ ರೂಪವನ್ನು ಬಿಟ್ಟು ಸುಂದರ ರೂಪವನ್ನು ತಾಳು ಅಂತ ಹೇಳಿದಾಗ ಶಿವ ಅದನ್ನು ಅರ್ಥಕೊಂಡು ಮತ್ತೆ ಅವನು ಒಂದು ಸುಂದರ ರೂಪವನ್ನು ತಾಳ್ತಾನೆ. ಹೀಗೆ ಪಾರ್ವತಿ ದೇವಿಯ ಮದುವೆ ಆಗುತ್ತೆ. ಆದರೆ ಪಾರ್ವತಿ ದೇವಿಗೆ ಶಿವ ಹೇಳ್ತಾನೆ, ಯಾರು 3ನೇ ದಿನ ನಿನ್ನ ಈ ಚಂದ್ರಘಂಟಾ ರೂಪದಲ್ಲಿ ಪೂಜಿಸ್ತಾರೋ ಅವರಿಗೆ ಸಕಲ ಐಶ್ವರ್ಯ, ಸಮೃದ್ಧಿ, ನೆಮ್ಮದಿ ಸಿಗುತ್ತೆ ಅಂತ ಹೇಳಿದಾಗ ಅಂದಿನಿಂದ ದಸರಾ ಹಬ್ಬದ 3ನೇ ದಿನ, ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ಮಾಡ್ತಾರೆ. ಅವಳು 10 ತೋಳುಗಳನ್ನು ಹೊಂದಿರತಕ್ಕಂಥ ಆದಿಶಕ್ತಿಯ ರೂಪ ಅಂತ ಹೇಳ್ಬೋದು. ಈ ದೇವಿಗೆ ಒಂದು ಕೆಂಪು ಬಣ್ಣ ತುಂಬ ಇಷ್ಟ. ಜೊತೆಗೆ ಕೆಂಪು ಬಣ್ಣದ ಹೂಗಳನ್ನು ಏರಿಸಿ ಪೂಜೆ ಮಾಡೋದ್ರಿಂದ ಖಂಡಿತ ಎಲ್ಲ ಆಸೆಗಳು ನೆರವೇರ್ತವೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆಯೇ ತೆಂಗಿನಕಾಯಿ, ತುಪ್ಪ, ಬೆಲ್ಲದ ಒಂದು ಅಡುಗೆ ಕೂಡ ತುಂಬ ಶ್ರೇಷ್ಠ. ಜೊತೆಗೆ ಸ್ನೇಹಿತರೆ, ಒಂದು ರಂಗೋಲಿ ಮತ್ತು ಶ್ಲೋಕವನ್ನು ಇಲ್ಲಿ ಹಾಕಿದ್ದೀನಿ. ನೀವು ಕೂಡ ಈ ರಂಗೋಲಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕಿ ಪೂಜಿಸಿ ಮತ್ತು ಶ್ಲೋಕವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ಬಾರಿ ಹೇಳಿಕೊಳ್ಳಿ. ಖಂಡಿತ ಎಲ್ರಿಗೂ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.